ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಲಕ್ಷದ ಹೊಸ್ತಿಲಲ್ಲಿರುವಂತಹ ಚಿನ್ನ ದಿಢೀರಂತ 56ರಿಂದ 60 ಸಾವಿರಕ್ಕೆ ಇಳಿಕೆಯಾಗುತ್ತೆ ಎಂದು ಅಮೆರಿಕದ ವಿಶ್ಲೇಷಕನ ಭವಿಷ್ಯ ಭಾರಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಯಾವ ಆಧಾರದ ಮೇಲೆ ಜಾನ್ ಮಿಲ್ಸ್ ಚಿನ್ನದ ಬೆಲೆ ಕುಸಿಯುತ್ತೆ ಅಂತಿದ್ದಾರೆ ನೋಡೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಿನ್ನ ಅಂದ್ರೆ ಜನಸಾಮಾನ್ಯರು ಬೆಚ್ಚಿ ಬೀಳುವಂತಾಗ್ಬಿಟ್ಟಿದೆ. ಸದ್ಯ 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷಕ್ಕೆ ಬಂದು ನಿಂತ್ಕೊಂಡಿದೆ. ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಗಳು 40% ಹೆಚ್ಚು ಇಳಿಯುತ್ತವೆ ಮತ್ತು ಮಧ್ಯಮ ವರ್ಗದವರ ಕೈಗೆಟುಕುವ ಬೆಲೆಯಲ್ಲಿ ಚಿನ್ನ ಮತ್ತೆ ಲಭ್ಯವಾಗಲಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಪ್ರಸ್ತುತ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 91,000 ರೂಪಾಯಿ ದಾಟಿದೆ. ಕಳೆದ 1 ವರ್ಷದಲ್ಲಿಯೇ ಚಿನ್ನದ ಬೆಲೆ 35ರಿಂದ 40% ಏರಿಕೆಯಾಗಿದ್ದು, 2025ರಲ್ಲಿ ಚಿನ್ನದ ಬೆಲೆ ಸುಮಾರು 10,000 ರೂಪಾಯಿಗಳಷ್ಟು ದುಬಾರಿಯಾಗಿದೆ. ಚಿನ್ನದ ಬೆಲೆಗಳು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದ್ದು ಹೂಡಿಕೆದಾರರಿಗೆ ಪ್ರಯೋಜನ ನೀಡ್ತಾ ಇದೆ. ಆದರೆ ಗ್ರಾಹಕರ ಮೇಲೆ ಒತ್ತಡ ಹೇರ್ತಾ ಇದೆ ಎಂದು ಅಮೆರಿಕದ ವಿಶ್ಲೇಷಕ ಸಂಸ್ಥೆ ಮಾರ್ನಿಂಗ್ ಸ್ಟಾರ್ ಹೇಳಿಕೊಂಡಿದ್ದಾರೆ. ಆದರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು ತೀವ್ರವಾಗಿ ಇಳಿಯಬಹುದು. ಈ ಕುಸಿತವು 38% ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಇದು ಸಂಭವಿಸಿದಲ್ಲಿ ಆಭರಣ ಖರೀದಿದಾರರು ಹೆಚ್ಚಿನ ಲಾಭವನ್ನ ಪಡಿತಾರೆ, ಆದರೆ ಹೂಡಿಕೆದಾರರು ನಷ್ಟವನ್ನ ಅನುಭವಿಸುವಂತಾಗುತ್ತೆ. ಹೌದು ವೀಕ್ಷಕರೇ, ಕೆಲವರಿಗೆ ಆಭರಣಗಳನ್ನ ಪಡೆದುಕೊಂಡು ಆಭರಣಗಳನ್ನ ತೊಡುವುದು ಇಷ್ಟ ಆಗುತ್ತೆ. ಇನ್ ಕೆಲವರು ಏನ್ ಮಾಡ್ತಾರಂತಂದ್ರೆ, ಹಣವನ್ನ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ಕೂರುವ ಬದಲಾಗಿ ಅಥವಾ ಬ್ಯಾಂಕ್ಗಳಲ್ಲಿ ಆ ಹಣವನ್ನ ಠೇವಣಿ ಮಾಡುವ ಬದಲಾಗಿ ಈ ರೀತಿಯಾಗಿ ಚಿನ್ನವನ್ನ ಖರೀದಿ ಮಾಡ್ಬಿಡ್ತಾರೆ. ಯಾಕಂತಂದ್ರೆ ಯಾರಿಗೂ ಕೂಡ ಚಿನ್ನ ಇಳಿಮುಖ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯವೇ ಇಲ್ಲ. ಯಾಕೆ ಅಂತಂದ್ರೆ ನೀವು ವರ್ಷದಿಂದ ವರ್ಷಕ್ಕೆ ಗಮನಿಸ್ಕೊಂಡು ಬರ್ತಾ ಇದ್ದೀರಿ, ಪ್ರತಿ ವರ್ಷವೂ ಕೂಡ ಚಿನ್ನದ ಬೆಲೆ ಏರುಗತಿಯಲ್ಲೇ ಇದೆ. ಯಾವತ್ತೂ ಕೂಡ ಚಿನ್ನ ಇಳಿಮುಖ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಈಗ ಹೂಡಿಕೆದಾರರಿಗೆ ಒಂದು ಅಚಲವಾದ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಏನು ಅಂತಂದ್ರೆ, ಹೇಗಿದ್ರೂ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಸೊ ಹೀಗಾಗಿ ನಮ್ಮ ಹಣವನ್ನ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ರೆ ನಾವು ಒಳ್ಳೆಯ ಲಾಭವನ್ನ ಪಡಿಬಹುದು ಅಂತ ಹೇಳಿ ಹೂಡಿಕೆದಾರರ ಗಮನ ಈಗ ಚಿನ್ನದ ಮೇಲಿದೆ. ಸೊ ಈ ಸಂದರ್ಭದಲ್ಲಿ ವಿಶ್ಲೇಷಕನ ಭವಿಷ್ಯ ಹೂಡಿಕೆದಾರರಿಗೆ ನಡುಕ ಹುಟ್ಟಿಸ್ತಾ ಇದೆ. ಸೊ ಹಾಗಾದ್ರೆ ಯಾವ ಅಂದಾಜಿನ ಮೇಲೆ, ಯಾವ ಆಧಾರದ ಮೇಲೆ ಬೆಲೆ ಕಡಿಮೆ ಆಗಬಹುದು ಅಂತಿದ್ದಾರೆ ವಿಶ್ಲೇಷಕ ಜಾನ್ ಮಿಲ್ಸ್? ಬನ್ನಿ ನೋಡೋಣ. ಭಾರತೀಯ ಮಾರುಕಟ್ಟೆಗಳಲ್ಲಿ 24 ಕ್ಯಾರೆಟ್ ಚಿನ್ನದ ಪ್ರಸ್ತುತ ಬೆಲೆ 10 ಗ್ರಾಂಗೆ ಸುಮಾರು 91,000 ರೂಪಾಯಿ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಇದು ಔನ್ಸ್ಗೆ $3,100ಗಿಂತ ಹೆಚ್ಚಿದೆ. ಮಾರ್ನಿಂಗ್ ಸ್ಟಾರ್ ಪ್ರಕಾರ ಸುಮಾರು 40% ಇಳಿಕೆ ಕಂಡು ಬಂದರೆ ಭಾರತದಲ್ಲಿ ಅದರ ಬೆಲೆ 10 ಗ್ರಾಂಗೆ ಸುಮಾರು 55,000 ರೂಪಾಯಿಗಳಾಗಬಹುದು ಅಂತ ಹೇಳಲಾಗ್ತಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ $1,820ಗೆ ಇಳಿಕೆ ಆಗಬಹುದು ಎಂದು ಮಾರ್ನಿಂಗ್ ಸ್ಟಾರ್ನ ತಂತ್ರಜ್ಞ ಜಾನ್ ಮಿಲ್ಸ್ ನಂಬಿದ್ದಾರೆ. ಇದು ದೊಡ್ಡ ಕುಸಿತವಾಗಲಿದೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಆಧಾರದ ಮೇಲೆ ಈ ಕುಸಿತ ಆಗುತ್ತೆ ಅಂತಿದ್ದಾರೆ, ಯಾವೆಲ್ಲ ಕಾರಣಗಳನ್ನ ಕೊಡ್ತಿದ್ದಾರೆ ನೋಡೋಣ. ಆರ್ಥಿಕ ಅನಿಶ್ಚಿತತೆ, ಹಣದುಬ್ಬರದ ಕಳವಳಗಳು ಮತ್ತೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಂದಾಗಿ ಚಿನ್ನದ ಬೆಲೆಯಲ್ಲಿ ಇತ್ತೀಚಿನ ಏರಿಕೆ ಕಂಡುಬಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರದ ಅವಧಿಯಲ್ಲಿ ಪ್ರಾರಂಭವಾದ ವ್ಯಾಪಾರ ಯುದ್ಧದ ಮಧ್ಯೆ ಹೂಡಿಕೆದಾರರು ಚಿನ್ನವನ್ನ ಸುರಕ್ಷಿತ ಸ್ವರ್ಗದ ಆಸ್ತಿಯಾಗಿ ಆದ್ಯತೆಯನ್ನ ನೀಡಿದ್ರು. ಅಂತಂದ್ರೆ ಹೇಗಿದ್ರೂ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಸೊ ಹೀಗಾಗಿ ನಮ್ಮ ಹಣ ಇಲ್ಲಿ ಸುರಕ್ಷಿತವಲ್ಲ. ಸೊ ಹೀಗಾಗಿ ನಮ್ಮ ಹಣವನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಚಿನ್ನದತ್ತ ಗಮನ ಹರಿಸಲು ಶುರು ಮಾಡಿದ್ರು. ಆದ್ರೆ ಈಗ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಅನ್ನುವಂತ ಈ ವಿಷಯಗಳು ಹೂಡಿಕೆದಾರರಿಗೆ ಮರ್ಮಾಘಾತ ಆಗ್ತಿದೆ. ಚಿನ್ನದ ಪೂರೈಕೆಯಲ್ಲಿ ಹೆಚ್ಚಳವೇ ಮುಂದಿನ ದಿನಗಳಲ್ಲಿ ಚಿನ್ನ ಇಳಿಕೆಗೆ ಮೂಲ ಕಾರಣ ಅಂತಿದ್ದಾರೆ ತಜ್ಞರು. ಚಿನ್ನದ ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿದೆ. 2024ರ 2ನೇ ತ್ರೈಮಾಸಿಕದಲ್ಲಿ ಗಣಿಗಾರಿಕೆ ಲಾಭವು ಪ್ರತಿ ಔನ್ಸ್ಗೆ ಸುಮಾರು $950 ತಲುಪಿತು. ಜಾಗತಿಕ ಮೀಸಲು ಕೂಡ 9% ಹೆಚ್ಚಾಗಿ 2,16,265 ಟನ್ಗಳಿಗೆ ತಲುಪಿದೆ. ಆಸ್ಟ್ರೇಲಿಯಾ ಉತ್ಪಾದನೆಯ
ಉತ್ಪಾದನೆಯನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ ಮತ್ತು ಮರುಬಳಕೆಗೆ ಚಿನ್ನದ ಪೂರೈಕೆಯೂ ಕೂಡ ಸಹ ಹೆಚ್ಚಾಗ್ಬಿಟ್ಟಿದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಮುಂದಿನ ದಿನಗಳಲ್ಲಿ ಚಿನ್ನ ಇಳಿಮುಖವಾಗುತ್ತೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಜಾನ್ ಮಿಲ್ಸ್ ಅವರು ಹೇಳಿದಂಗೆ 38% ಏನಾದ್ರೂ ಚಿನ್ನದ ಬೆಲೆ ಕುಸಿತ ಕಂಡ್ರೆ ಅಂತಂದ್ರೆ 56,000ದಿಂದ 60,000 ರೂಪಾಯಿ ಬೆಲೆಗೆ 10 ಗ್ರಾಂ ಚಿನ್ನ ಕೈಗೆಟುಕುವ ದರದಲ್ಲಿ ಸಿಕ್ಬಿಟ್ರೆ ಜನಗಳಿಗೆ ಹಬ್ಬವೋ ಹಬ್ಬ. ಯಾಕಂತಂದ್ರೆ ಮನೆಯಲ್ಲಿ ಕೆಲವೊಮ್ಮೆ ಶುಭ ಕಾರ್ಯಗಳಿರುತ್ತೆ, ಮದುವೆ ಅಂತ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಮಿಡಲ್ ಕ್ಲಾಸ್ ಜನಗಳಿಗೆ ಮದುವೆ ಮಾಡೋದೇ ದೊಡ್ಡ ತಲೆನೋವಾಗ್ತಾ ಇದೆ. ಯಾಕಂತಂದ್ರೆ ಬಂಗಾರವನ್ನ ಹೊಂದಿಸ್ಬೇಕು, ಮದುವೆಯನ್ನ ಮಾಡಬೇಕು ಅಂತಂದಾಗ ಬಂಗಾರ ಮುಂದೆ ಇರಬೇಕು. ಸೊ ಆ ಸಂದರ್ಭದಲ್ಲಿ ಇಷ್ಟು ತುಟ್ಟಿ ಬೆಲೆಯ ಹಣವನ್ನ ಕೊಟ್ಟು, ಈ ಭಾರಿ ಪ್ರಮಾಣದ ಹಣವನ್ನ ಕೊಟ್ಟು ಈ ಚಿನ್ನವನ್ನ ಖರೀದಿ ಮಾಡೋದು ದೊಡ್ಡ ಕಷ್ಟಕರವಾದಂತಹ ಸಾಹಸ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಜಾನ್ ಮಿಲ್ಸ್ ಅವರು ಹೇಳಿರುವ ಹಾಗೆ ಮುಂದಿನ ದಿನಗಳಲ್ಲಿ ಕೈಗೆಟುಕುವ ದರದಲ್ಲಿ ಚಿನ್ನ ಸಿಕ್ಕರೆ ಇಲ್ಲಿ ಮಧ್ಯಮ ವರ್ಗದ ಜನಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಷೇರು ಮಾರುಕಟ್ಟೆಯ ಕುಸಿತ ಕಾರಣಕ್ಕಾಗಿ ಇಲ್ಲಿ ಹೂಡಿಕೆದಾರರು ಚಿನ್ನದ ಮೇಲೆಗೆ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಜಾನ್ ಮಿಲ್ಸ್ ಅವರು ಕೊಟ್ಟಿರುವಂತಹ ಆ ವರದಿ ಮತ್ತೆ ಆ ಹೇಳಿಕೆ ಆಧಾರದ ಮೇಲೆ ಒಂದು ವೇಳೆ ಚಿನ್ನ ಏನಾದ್ರೂ ಇಳಿಮುಖ ಆಗ್ಬಿಟ್ರೆ ಹೂಡಿಕೆದಾರರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅಂತ ಹೇಳಿ. ನೋಡೋಣ ಮಧ್ಯಮ ವರ್ಗದ ಜನಗಳಿಗೆ ಬಂಪರ್ ಸಿಗುತ್ತಾ ಅಥವಾ ಹೂಡಿಕೆದಾರರಿಗೆ ಬಂಪರ್ ಸಿಗುತ್ತಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಹೀಗೆ ನೋಡ್ತಾ ಇರಿ. ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.